ನಾನ್ ಬೆಸ್ಟ್ ಸ್ಟೂಡೆಂಟ್ ಅಂತ ಅವ್ರ ಗುರುಗಳಿಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳೇ. ಹಾಗಾಗಿ ಅವ್ರ ಬೆಸ್ಟ್ ಇವ್ರ ಬೆಸ್ಟ್ ಅಂತ ಹೇಳೋದ್ರಲ್ಲಿ ನಮಗೂ ನೋವಿರುತ್ತೆ. ಎಲ್ಲರೂ ಬೆಸ್ಟ್ ಸ್ಟೂಡೆಂಟ್ಸೇ, ಬಟ್ ಅದರಲ್ಲೂ ಕೆಲವೊಂದಿಷ್ಟು ಕ್ವಾಲಿಟೀಸ್ ಇಂಪ್ಲಿಮೆಂಟ್ಸ್ ಇರ್ತವೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಒಬ್ಬ ಗುರುಗಳ ಹತ್ರ ಇಬ್ರು ಶಿಷ್ಯರು ಹೊಡೆದಾಡ್ಬೇಕಾದ್ರೆ ಗುರುಗಳಿಗೆ ತುಂಬಾ ನೋವಾಯ್ತು. ಅವನು ಈಗ ಹೆಂಗ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಂದ್ರೆ ಪ್ರೀತಿ ಇರುತ್ತೋ ಹಾಗೆ ಅವ್ರು ಹೇಳಿದ್ರು, ನೀವಿಬ್ರು ನನಗೆ ಜಗಳ ಬಗೆಹರಿಸಲ್ಲ, ಅರ್ಸಕ್ ಆಗ್ತಾ ಇಲ್ಲ, ಒಂದ್ 10 ವರ್ಷ ನಾನು ನೆಮ್ಮದಿಯಿಂದ ಹಿಮಾಲಯಕ್ಕೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ನೀನೇನ್ ಮಾಡು, ಇವೆರಡು ತೆಂಗಿನಕಾಯಿ ತಗೊಳ್ರಿ, ಇವೆರಡು ತೆಂಗಿನಕಾಯಿ ಇಟ್ಟು ಯಾರು ನಾನು ಬರೋವರೆಗೂ ಇದನ್ನು ಕಾಪಾಡ್ತಿಲ್ಲ ಅವರಿಗೆ ನಾನೇನ್ ಮಾಡ್ತೀನಿ, ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರು. ಅವರನ್ನ ಮನನ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಅವ್ರು ಕೊಟ್ಟು ಗುರುಗಳೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಹಿಮಾಲಯಕ್ಕೆ ಹೋದ್ರು. ಹಿಮಾಲಯಕ್ಕೆ ಹೋದ ಗುರುಗಳು 10 ವರ್ಷ ಬರಲ್ಲ ಅಂತ ಹೇಳಿದ್ರಲ್ಲ, 10 ವರ್ಷದಲ್ಲಿ ಒಬ್ಬ ವಿದ್ಯಾರ್ಥಿ ಹೋದ, ದೊಡ್ಡದೊಂದು ಪೆಟ್ಟಿಗೆ ತಗೊಂಡ್ ಬಂದ, ಬಂಗಾರದ ಪೆಟ್ಟಿಗೆ ತಂದ. ಆ ಪೆಟ್ಟಿಗೆಯಲ್ಲಿ ಆ ತೆಂಗಿನಕಾಯಿನ ಇಟ್ಟ, ದಿನ ತೆಗಿತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ನನ್ನ ಗುರುಗಳಿಗೆ ನಾನು ಎಷ್ಟು ಒಳ್ಳೆ ವಿದ್ಯಾರ್ಥಿ ಅಂತ ಇದು ಗೊತ್ತಾಗ್ಬೇಕು ಅಂತ ಹೇಳಿ ಇನ್ನೊಬ್ಬ ವಿದ್ಯಾರ್ಥಿ ಹೋಯ್ತು ಅದನ್ನ ಮಣ್ಣಲ್ಲಿ ಊದ್ಬಿಟ್ಟು. ಇವನು ಹೇಳ್ದ, ಬಂಗಾರದ ಪೆಟ್ಟಿಗೆಯಲ್ಲಿ ಇಟ್ಟವನು ಗುರುಗಳನ್ನ ಎಷ್ಟು ಕೇವಲ ಕಾಣ್ತಾರೆ, ಮಣ್ಣಲ್ಲಿ ಹಾಕ್ತಾರೆ, ಎಂತ ಹುಚ್ಚ ಅಂತ ಹೇಳಿ ನಗಕ್ಕೆ ಸ್ಟಾರ್ಟ್ ಮಾಡ್ದ. ಮಣ್ಣಲ್ಲಿ ಹಾಕಿದ ವಿದ್ಯಾರ್ಥಿ ದಿನ ಆದ ಮೇಲೆ ಮತ್ತೆ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಯಾಕಂದ್ರೆ ಇಲ್ಲಿ ಮಣ್ಣು ಕಾಯಿ ಅಂತ ಹೇಳಿದ್ರೆ ಗುರುಗಳು ಹೇಳೋ ಪಾಠಗಳು, ಆ ಪಾಠಗಳನ್ನ ದಿನ ಮನನ ಮಾಡ್ತಾ ಹೋದ್ರೆ ವೆನ್ ವಿ ವಿಲ್ ರಿಪಿಟೇಷನ್ ಗಿವ್ಸ್ ಮೋರ್ ದ್ಯಾನ್ ನಾಲೆಜ್. ನಾವು ರಿಪೀಟ್ ಮಾಡ್ತಾ ಹೋದ್ರೆ ನಾಲೆಜ್ ಸಿಕ್ಕಾಪಟ್ಟೆ ಬರುತ್ತೆ. ಹಾಗಾಗಿ ಅವನು ದಿನ ನೀರು ಹಾಕ್ತಾ ಇದ್ದ, ಇವನು ದಿನ ತೆರೆದು ಪೂಜೆ ಮಾಡ್ತಾ ಇದ್ದ. ಗುರುಗಳು ವಾಪಸ್ ಬಂದ್ರು. ಬರೋ ಅಷ್ಟರಲ್ಲಿ ಬಂದು ನೋಡ್ತಾರೆ, ಅವ್ರದ್ದು ಆಶ್ರಮ ಹೌದು ಅಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. 10 ವರ್ಷದಲ್ಲಿ ಆಶ್ರಮ ತುಂಬೆಲ್ಲ ತೆಂಗಿನ ಮರ. ಯಾರು ಬೆಳೆದಿದ್ದು ಈ ತೆಂಗಿನ ಮರ, ಯಾರು ಇಷ್ಟೆಲ್ಲ ಹಾಕಿದ್ದಂತ ಗುರುಗಳಿಗೆ ಒಂದು ಕಡೆ ಖುಷಿ, ಮತ್ತೊಂದು ಕಡೆಗೆ ಯಾರು ಬಂದಿರ್ಬೋದು ಮಠಕ್ಕೆ, ಯಾರೋ ದೊಡ್ಡ ಸ್ವಾಮೀಜಿ ಬಂದರು, ನನ್ನ ವಿದ್ಯಾರ್ಥಿಗಳು ಈ ತರ ಇರ್ಲಿಕ್ಕಿಲ್ಲ ಅಂತ ಅವರಲ್ಲೇ ಅವ್ರಿಗೆ ಏನಾಗಿತ್ತು, ಅವ್ರ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ನೋವಿತ್ತು. ಒಳಗಡೆ ಹೋಗಿ ನೋಡ್ತಾರೆ, ಇನ್ನೊಬ್ಬ ವಿದ್ಯಾರ್ಥಿ ಬಂಗಾರದ ಪೆಟ್ಟಿಗೆಯಲ್ಲಿ ಕಾಯಿನ ಇಟ್ಟೇನ್ ಮಾಡ್ತಾ ಇದ್ದ, ಪೂಜಿಸ್ತಾ ಇದ್ದ. ಅವಾಗ ಅವ್ರ ಗುರುಗಳು ಬಂದು ಹೇಳ್ತಾರೆ, ನಿಮ್ಮಿಬ್ಬರಲ್ಲಿ ಬೆಸ್ಟ್ ಯಾರು ಅಂತೇಳಿ. ನೋಡಿ ಗುರುಗಳೇ, ಬಂಗಾರದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ, ನಾನೇ ಬೆಸ್ಟ್ ಹಾಗಾದ್ರೆ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಅವ್ರ ಗುರುಗಳು ಹೇಳ್ತಾರೆ, ಹಾಗಾದ್ರೆ ನೀನು ನಿನ್ ಕಾಯಿ ಹೊಡೆದು ನನಗೆ ಹಸಿವಾಗ್ತಾ ಇದೆ, ಕಾಯಿಲಿರ್ತಕ್ಕಂಥ ನೀರು ಮತ್ತೆ ಅದರಲ್ಲಿರ್ತಕ್ಕಂಥ ಕೊಬ್ಬರಿಯನ್ನ ನನಗೆ ನೀಡು ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಇಬ್ಬರಿಗೂ ಕೇಳಿದಾಗ ಶಿಷ್ಯ ಏನ್ ಮಾಡಿದ, ಒಬ್ಬ ಶಿಷ್ಯ ನೆಲದಲ್ಲಿ ಹಾಕಿದ್ದಲ್ಲ, ಮಣ್ಣಲ್ಲಿ ಹಾಕಿ ನೀರು ಹಾಕ್ತಾ ಇದ್ದ, ಅಂದ್ರೆ ರಿಪಿಟೇಷನ್ ಮಾಡ್ತಾ ಇದ್ದಲ್ಲ. ಅವನು ತುಂಬಾ ಎತ್ತರಕ್ಕೆ ತುಂಬಾ ಗಿಡಗಳು ಬೆಳೆದು ಒಂದು 10 ಗಿಡದಿಂದ ಕಾಯಿನ ತಗೊಂಡ್ಬಂದು ಇದರಲ್ಲಿರೋ ನೀರು ಕುಡೀರಿ, ಇದರಲ್ಲಿರೋ ಗಂಜಿಯನ್ನ ತಿನ್ರಿ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಇವ್ರು ಕೇಳ್ತಾನೆ, ಯಾರು ಇನ್ನೊಬ್ಬ ಶಿಷ್ಯ ಇದ್ದ ಪೆಟ್ಟಿಗೆ ಬಂಗಾರದಲ್ಲಿ ಇಟ್ಟು ಪೂಜೆ ಮಾಡಿದವನು, ಅವನು ಹೇಳ್ತಾನೆ, ಗುರುಗಳೇ ಈ ಕಾಯಿ ತಗೊಳ್ಳಿ ಅಂತ ಹೇಳಿ ಅದನ್ನು ತೆಗೆದ್ಬಿಟ್ಟು ಒಡೆದು ನೋಡ್ತಾರೆ, ಅದರಲ್ಲಿ ಏನು ಇರ್ಲಿಲ್ಲ, ನೀರು ಮಾಯ ಆಗಿತ್ತು, ಒಬ್ಬರಿಗೂ ಕೆಟ್ಟು ಹೋಗಿದ್ದು. ಹಾಗೆ ವಿದ್ಯಾರ್ಥಿಗಳ ಜೀವನ ಹೆಂಗಪ್ಪ ಅಂತ ಹೇಳಿದ್ರೆ ತೆಂಗಿನಕಾಯಿ ಇದ್ದಾಗ, ಈ ಉದಾಹರಣೆಯಲ್ಲಿ ನಮ್ಗೆ ಏನ್ ತಿಳಿತದೆ ಅಂತ ಹೇಳಿದ್ರೆ, ತೆಂಗಿನಕಾಯಿ ನೋಡಿ ಅವನು ಹಾಕಿ ಮಣ್ಣಲ್ಲಿ ಹಾಕಿದಾಗ ಗುರು ಶಿಷ್ಯನಾಗ್ತಾ ಇದ್ದ. ಅವನಿಗೆ ಒಪ್ಕೊಂಡ, ಹೌದು ಗುರುಗಳೇ ಇದು ನನಗೆ ತಪ್ಪು ಅಂತ ಗೊತ್ತಾಯ್ತು. ಯಾಕೆ ತಪ್ಪು ಅಂತ ಹೇಳಿದ್ರೆ, ನಾನು ಇಟ್ಟು ಪೂಜಿಸಬಾರ್ದಾಗಿತ್ತು, ನನ್ನನ್ನು ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಗೊತ್ತಾಯ್ತು. ನಾನು ಇನ್ನು ಮುಂದೆ ಇವನಾಗೆ ವಿದ್ಯಾವಂತನ ಹಾಕ್ತೀನಿ, ಮುಂದೊಂದು ದಿನ ಇಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಮಠದಲ್ಲಾದ್ರೂ ನಾನು ಸ್ವಾಮೀಜಿ ಆಗಿ ಈ ತರ 10 ಆಶ್ರಮಗಳನ್ನ ತೆಗಿತೀನಿ ಅಂತ ಹೇಳಿ ಹೋಗಿ ಆ ವಿದ್ಯಾರ್ಥಿಗಳು ತನ್ನ ಒಂದು ಜೀವನವನ್ನು ಉತ್ತಮಗೊಳಿಸಿಕೊಳ್ತಾನೆ. ಹಾಗೆ ಎಲ್ಲಾ ಶಿಕ್ಷಕರು ಏನೇ ಮನಸ್ಸಿಗೆ ನೋವು ಮಾಡಿದ್ರು, ಗಾಯ ಮಾಡಿದ್ರು, ಘಾಸಿಗೊಳಿಸಿದ್ರು, ಯಾವುದೇ ರೀತಿಯವರು ಕೆಲವೊಂದಿಷ್ಟು ಮಾತುಗಳನ್ನು ಹಾಡಿರ್ತಾರೆ, ಯಾರಿಗೋಸ್ಕರ, ನಿಮಗೋಸ್ಕರ. ಅವುಗಳನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳದೆ ನೀವು ಕೂಡ, ನಾವು ಮುಂದೊಂದೇ ದಿನ ನೀವು ರಿಸಲ್ಟ್ ತಗೊಂಡ್ ಬಂದಾಗ ಗುರುಗಳಿಗೆ ಹಸಿ ತೆಂಗಿನ ಮರಗಳನ್ನ ನೋಡಿ ಎಷ್ಟು ಖುಷಿ ಆಗಿತ್ತಲ್ಲ, ಹಾಗಾಗ್ತೀರಾ ಅಂತ ನಾವು ಅನ್ಕೊಂಡಿದೀವಿ, ಹಾಗಾಗ್ತಿರಲ್ಲ. ಹಾಗಾಗಿ ನಾವು ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಕ್ವಾಲಿಟಿಗಳನ್ನ ನೋಡಿ ಆಯ್ಕೆಯನ್ನ ಮಾಡ್ಕೊಂಡಿದೀವಿ. ಹಾಗೆ ಇನ್ನೊಂದು